ಕರ್ನಾಟಕದ ರಾಜ್ಯದ ಸಿಎಂ ಆಗುವ ಅರ್ಹತೆ ಇದೆ ಅಂದ್ರು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರ್. ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆ ಬ್ಯಾಡಗಿ ಶಾಸಕ ಆದ ಬಸವರಾಜ ಶಿವಣ್ಣವರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ಹಾವೇರಿ ಜಿಲ್ಲೆಯ ರೈತ ಸಮಸ್ಯೆಗಳು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸ್ಥಾನದ ಆಕಾಂಕ್ಷೆ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಹಾವೇರಿ ಜಿಲ್ಲೆಯ ಒಂದು ರೀತಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವರಾಜ ನಿಲಪ್ಪ ಶಿವಣ್ಣನವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಈ ಕಡೆ ಭಾಗದಲ್ಲಿ ಹಾವೇರಿಯಲ್ಲಿ ಒಂದು ರೀತಿ ರೈತರುಗಳಿಗೆ ಒಂದು ರೀತಿ ಕಳಪೆ ಬೀಜ ಇದ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಗೊಬ್ಬರ ದೊರಕ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸರ್ ನಮಸ್ತೆ. ವಿಶೇಷವಾಗಿ ತಾವು ಒಂದು ರೀತಿ ಹಾವೇರಿ ಜಿಲ್ಲೆಯ ಒಂದು ರೀತಿ ಪ್ರಮುಖ ಕ್ಷೇತ್ರ ಬ್ಯಾಡಗಿ ಅವರು, ವಿಶೇಷವಾಗಿ ರೈತರಿಗೆ ಸಂಬಂಧಿಸಿದ ಬಹುತೇಕ ರೈತಾಪಿ ವರ್ಗದವರು ಇದ್ದಾರೆ. ಜಿಲ್ಲೆಯಲ್ಲಿ ಒಂದು ರೀತಿ ಗೊಬ್ಬರದ ಅಭಾವ ಇದೆ, ಮತ್ತೆ ಕಳಪೆ ಬೀಜದ ಇದಿದೆ. ಸರ್, ಹಾವೇರಿ ಜಿಲ್ಲೆಯಲ್ಲಿ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆ, ವಾಡಿಕೆಗಿಂತ ಹೆಚ್ಚಿಗೆ ಆಗಿದೆ. ಮತ್ತು ಜೊತೆಗೆ ಮಳೆಗಾಲ ತಕ್ಕಂಗೆ ನಮ್ಮಲ್ಲಿ ಜಿಲ್ಲಾನು ಬಂತು, ನಮ್ಮ ಬ್ಯಾಡಗಿ ಕ್ಷೇತ್ರನೂ ಬಂತು. 95ಕ್ಕಿಂತ ಹೆಚ್ಚಿಗೆ ಬಿತ್ತನೆ ಆಗೈತಿ. ಕೆಲವು ಕಡೆಗೆ ಬೀಜದ ಮಿಸ್ಟೇಕ್ ಆಗೈತಿ ಅಂತ ಹೇಳಿ ಕೆಲವು ಭಾಗದಾಗ ಮೊಳಕೆ ಬಂದಲ್ಲ. ಆ ರೈತರಿಗೆ ಪರ್ಯಾಯವಾಗಿ ಅವ್ರಿಗೇನು ಪರಿಹಾರ ಕೊಡಿಸ್ಬೇಕಾಯ್ತು ಆ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಯಾರ. ಮತ್ತು ಯಾರು ತಪ್ಪು ಮಾಡ್ಯಾರ ಅವ್ರ ಮ್ಯಾಗ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಿಕ್ಕೆ ಅವರೆಲ್ಲ ಅಂಗಡಿಗಳನ್ನ ಸೀಜ್ ಮಾಡಿ ಅವ್ರ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಿ ಅದನ್ನು ಕೂಡ ಮಾಡ್ಯಾರ. ಮತ್ತಿನ್ನು ಉಳಿದಂಗ ಗೊಬ್ಬರದ್ದು ಈ ವರ್ಷ DAP ಮತ್ತು ಯೂರಿಯಾ ಗೊಬ್ಬರದ ಕೊರಿ ಐತಿ ಅಂತಕ್ಕಂಥದ್ದನ್ನ ಮೇಲಿಂದನ ಸುದ್ದಿ ಐತಿ. ಆದ್ರೆ ಬಿತ್ತಿಗೆ ಎಲ್ಲ ಯೂರಿಯಾ ಗೊಬ್ಬರ DAP ಗೊಬ್ಬರದ ಬದ್ಲಿ ಪರ್ಯಾಯವಾಗಿ ಕಾಂಪ್ಲೆಕ್ಸ್ ಗೊಬ್ಬರ ಅದು ಇದು ನಮ್ಮ ಅಧಿಕಾರಿಗಳು ಏನು ಒಂದು ಅವ್ರಿಗೆ ಮಾಹಿತಿ ಕೊಟ್ಟಿದ್ರು. ಅದರ ಪ್ರಕಾರ ರೈತರು ಕೂಡ ಸಹಕರಿಸ್ಕೊಂಡು ಆ ಬೆಳೆಯನ್ನ ಬಿತ್ತತಕ್ಕಂಥದ್ದ ಕೆಲಸವನ್ನು ಕೂಡ ಮಾಡ್ಯಾರ. ಈಗ ನಮ್ಮ ರೈತರಿಗೆ ಬೇಕಾಗಿರೋದು ಯೂರಿಯಾ ಗೊಬ್ಬರದ ಕೊರತೆ ಐತಿ ಅಂತಾರೆ. ಕೊರತೆ ಅಂಕರಿಲ್ಲ, ಯೂರಿಯಾ ಗೊಬ್ಬರದ ಕೊರತೆ ಇಲ್ಲ. ಹಂಚಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಕತ್ತೈತಿ. ಆ ಹಂಚಿಕೆನೂ ಕೂಡ ಸರಿ ಮಾಡ್ಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಈಗಾಗಲೇ ನಾವು ಅವ್ರಿಗೆ ಸಲಹೆಯನ್ನು ಕೊಟ್ಟೇವೆ. ಎಲ್ಲಿ ಕೂಡ ಯಾವುದೋ ಒಬ್ಬ ವ್ಯಾಪಾರಸ್ಥರ ಕೈಗೆ ಸೇರಿದಂಗೆ ರೈತರಿಗೆ ಮುಟ್ಟೋ ರೀತಿ ಒಳಗೆ ಬ್ಲಾಕ್ ಮಾರ್ಕೆಟ್ ಆಗಬಾರ್ದು. ರೈತರಿಗೆ ಏನು ಸರಳ ಬೆಲೆ ಇರ್ತೈತಿ ಆ ಬೆಲೆ ಪ್ರಕಾರ ರೈತರಿಗೆ ಗೊಬ್ಬರ ಮುಟ್ಟಬೇಕು. ಸಕಾಲಕ್ಕೆ ಅವರ ಬೆಳೆಯನ್ನು ಉಳಿಸ್ಕೊಂತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಈಗಾಗಲೇ ನಾವು ಸಲಹೆಯನ್ನು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಆ ಪ್ರಕಾರ ಅತ್ಯಂತ ಪ್ರಾಮಾಣಿಕವಾಗಿ ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ, ಕೃಷಿ ಇಲಾಖೆ, ಹಾವೇರಿ ಜಿಲ್ಲೆ ತುಂಬಾ ಕೃಷಿ ಭೂಮಿ ಹೊಂದಿದ್ದರಿಂದ ಎಲ್ಲರೂ ಕೂಡ ಕೃಷಿಯನ್ನೇ ಅವಲಂಬಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದಿಂದ ನಮ್ಮ ರೈತರಿಗೆ ಗೊಬ್ಬರದ ಅನುಕೂಲತೆಯನ್ನ ಹೆಚ್ಚಿನ ರೀತಿಯೊಳಗೆ ಅಲಾಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡೈತಿ. ಹಿಂಗಾಗಿ ಗೊಬ್ಬರದ ಸಮಸ್ಯೆ ಎಲ್ಲಿ ಕೂಡ ಬಂದಿಲ್ಲ. ಆ ಬರ್ದಂಗ ನಮ್ಮ ಅಧಿಕಾರಿಗಳು ಅದನ್ನ ಸರಿದೂಗಿಸಕತ್ತಾರ, ಸರಿ ಮಾಡಕತ್ತಾರ. ಇನ್ನೊಂದು ಏನಾಗೈತೆ ಅಂದ್ರೆ ಈ ಸಲ ನಮ್ಮಲ್ಲಿ ವಾಡಿಕೆಗಿಂತ ಹೆಚ್ಚಿಗೆ ಮಳೆ ಆಗಿದ್ದರಿಂದ ನಮ್ಮ ಮಲೆನಾಡು ಭಾಗದಾಗ ವಿಶೇಷವಾಗಿ ತಗ್ಗು ಪ್ರದೇಶದಲ್ಲಿ ಏನು ಬಿತ್ತಿರ್ತಕ್ಕಂಥ ಬೆಳೆ ಅದು ಸರಿಯಾಗಿ ಬೆಳೆದನ ಕೆಂಪಾಗಿ ಒಣಗಲಿಕ್ಕೆ ಪ್ರಾರಂಭ ಆಗೈತಿ. ಅದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಸರ್ವೆ ಮಾಡಿಸ್ಯಾರ. ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟು ನುಕ್ಸಾನ ಆಗ್ಯಾವ ಸರ್ಕಾರಕ್ಕೂ ಕೂಡ ವರದಿ ಕಳಿಸ್ಯಾರ. ಅವರಿಗೆ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕು, ನಷ್ಟವನ್ನು ಅನುಭವಿಸಿರ್ತಕ್ಕಂಥ ರೈತರಿಗೆ ಆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಪ್ರಯತ್ನವನ್ನ ಸರ್ಕಾರದ ಮಟ್ಟದಲ್ಲಿ ಮಾಡ್ತೇವೆ. ಅದ್ರ ಜೊತೆಗೆ ಈಗಾಗಲೇ ಫಸಲ್ ಬಿಮಾ ಯೋಜನೆ ಒಳಗೆ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಎಲ್ಲ ರೈತರಿಗೂ ಕೂಡ ಈಗ
ಜಾಹೀರಾತನ್ನ ಕೊಟ್ಟಾರ ಪೇಪರ್ ಮೂಲಕ. ಆ ರೀತಿ ನಮ್ಮ ರೈತರು ಕೂಡ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಲಿಕ್ಕೆ ಪ್ರಾರಂಭ ಮಾಡ್ಯಾರ. ಅದು ಇನ್ಶೂರೆನ್ಸ್ ಕೂಡ ಬರ್ತಕ್ಕಂಥ ವ್ಯವಸ್ಥೆ ಇವತ್ತಿಲ್ಲ ನಾಳೆ ನಮ್ಮ ರೈತರಿಗೆ ಅನುಕೂಲ ಆಕೈತಿ. ಒಟ್ಟಾರೆ ರೈತ ಒಳ್ಳೆ ಮಳೆ ಬಂದ್ರು ಕೂಡ, ಒಳ್ಳೆ ನಾವು ಬೆಳಿಬೇಕಂತ ಆಸಕ್ತಿ ಇದ್ರು ಕೂಡ ಮಳೆರಾಯ ಒಂದಿಷ್ಟು ತೊಂದರೆ ಕೊಡಕೈತೆ. ಆ ಕಷ್ಟವನ್ನ ಆದಷ್ಟು ಕಡಿಮೆ ಮಾಡಿ ದೇವರು ನಮ್ಮೆಲ್ಲ ರೈತರಿಗೆ ಒಳ್ಳೇದಾಗ್ತಕ್ಕಂಥ, ಅವ್ರಿಗೆ ಧೈರ್ಯ ತುಂಬತಕ್ಕಂಥ, ಶಕ್ತಿಯನ್ನು ತುಂಬತಕ್ಕಂಥ, ಮಾನಸಿಕವಾಗಿ ಸದೃಢವಾಗಿರ್ತಕ್ಕಂಥ ಕೆಲಸ ನಮ್ಮ ರೈತರ ಮನಸ್ಸಿನೊಳಗೆ ಬರಲಿ, ಧೈರ್ಯವಾಗಿ ಇರಲಿ. ಅದಕ್ಕೆ ಸರ್ಕಾರ ಅವ್ರ ಸಂಗಡ ಇರ್ತೈತಿ. ಅವ್ರಿಗೆಲ್ಲ ರೀತಿಯಿಂದ ಸಹಾಯವನ್ನು ಮಾಡ್ತಕ್ಕಂಥ, ಇನ್ಶೂರೆನ್ಸ್ ಅನ್ನ ಮಂಜೂರು ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಜನಪ್ರತಿನಿಧಿಗಳು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಟ್ಟಾರೆ ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸರ್, ಈಗ ಇನ್ನೊಂದು ಹಾವೇರಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಮೊನ್ನೆ ಒಂದ್ ರೀತಿ ಪ್ರಕಾಶ್ ಕೋಳಿಯವರು ಒಂದು ಹೇಳಿಕೆ ಕೊಟ್ಟಿದ್ರು ಕಳೆದ ವಾರ. ಏನ್ ಹೇಳಿಕೆ ಕೊಟ್ಟಾರೆ? ವಿಶೇಷವಾಗಿ ಒಂದ್ ರೀತಿ ಇಲ್ಲೇ ಸ್ಥಳೀಯರೇ ಒಂದ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು, ಇಲ್ಲೇವರೇ ಸಚಿವರು ಇದಾಗಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಸಹ ಸ್ಥಳೀಯರು, ಇದಕ್ಕೆ ನಿಮ್ಮ ನೋಡ್ರಿ, ಅದು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟದ ವಿಷಯ. ನಮ್ಮ ಜಿಲ್ಲೆಯವರು 6 ಜನ ಶಾಸಕರಿದ್ರು ಕೂಡ ನಮ್ಮಲ್ಲಿ 6 ಜನಕ್ಕೂ ಕೂಡ ಮಂತ್ರಿ ಆಗ್ತಕ್ಕಂಥ ಸಾಮರ್ಥ್ಯ ಐತಿ, ಬುದ್ಧಿವಂತಿಕೆ ಐತಿ. ಅವ್ರು ಹೇಳಿರ್ತಕ್ಕಂಥ ವಿಚಾರ ಸ್ಥಳೀಯರಾಗೋದ್ರಿಂದ ಹೆಚ್ಚಿನ ರೀತಿ ಒಳಗೆ ಜಿಲ್ಲಾ ಅಭಿವೃದ್ಧಿ ಬಗ್ಗೆ ಎಲ್ಲರಿಗೂ ಕಾಳಜಿ ಐತಿ ಅಂತಕ್ಕಂಥ ಅಭಿಪ್ರಾಯವನ್ನ ಕೋಳವಾಡ್ರು ಹೇಳಿರ್ಬೇಕು. ಅದು ನಾನೇನು ಅಲ್ಗಳೆಯದಲ್ಲ. ಅದು ಸಾಧ್ಯ ಆದಷ್ಟು ಜಿಲ್ಲೆಯ ಯಾರಿಗಾರ ಒಬ್ಬರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ರಿ ಅಂತಕ್ಕಂಥದ್ದು ನಾವು ಕೂಡ ಸರ್ಕಾರಕ್ಕೆ ಹೇಳ್ತೇವೆ. ಅಲ್ಲ, ಈಗ ನಿಮ್ಮ ಅಭಿಮಾನಿಗಳು ಒಂದಿದ್ದೀರಿ ಸರ್, ತಾವು ಸಹ ಒಂದ್ ಬಾರಿ ಸಚಿವರಾಗಿ ನೋಡ್ಬೇಕು ನೀವು ಅಂತ ಹೇಳ್ಬಿಟ್ಟು ನಿಮ್ದು ಇದೆ ಸರ್. ಆಯ್ತು, ನನಗೂ ಐತಿ, ಮತ್ತೊಬ್ಬರಿಗೆ ಐತಿ, ಎಲ್ಲರಿಗೂ ಐತಿ. ಕೊಡೋದು ನಮ್ಮ ಹೈಕಮಾಂಡ್ ಅಲ್ಲ. ನೀವೇನ ಟವಲ್ ಹಾಸಿದ್ದೀರಾ, ಏನಾರು ಕೇಳಿದಿರಾ ಅಂತ? ಕೇಳಿವಿ, ಕೊಟ್ರು ಸಂತೋಷ, ಕೊಡದ ಇದ್ರು ಸಂತೋಷ. ನಮ್ಮ ಒಟ್ಟಾರೆ ಜಿಲ್ಲಾದವ್ರು ಒಬ್ರು ಯಾರು ಮಾಡ್ರಿ ಅಂತ ಹೇಳ್ತಾವ ಅಷ್ಟೇ. ಈಗ ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಇದಿದೆ ಸರ್. ಡೆಲ್ಲಿಲಿ ಒಂದ್ ರೀತಿ ಇದಾಗ್ತಾ ಇರ್ತಕ್ಕಂಥದ್ದು, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಇದ್ ಮಾಡ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯ ಅವರು 5 ವರ್ಷ ಮುಕ್ತ ಏನಾರು ಇದಿದೆಯಾ ಸರ್? ನನಗೆ ಅಷ್ಟು ಹೆಚ್ಚಿಗೆ ರಾಜಕೀಯವಾಗಿ ನಾವು ತಿಳ್ಕೊಳಕ್ ಹೋಗಿಲ್ಲ. ನಮಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲಾ ಸಚಿವರು ಕೂಡ ಅವರವ್ರ ಇಲಾಖೆಯಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಇವತ್ತು ಕೆಲಸ ಮಾಡಕತ್ತಾರೆ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿ, ಇರ್ತಕ್ಕಂಥ ಮುಂದುವರಿಯೋದಾಗ್ಲಿ, ಏನ್ ಮಾಡೋದಿದ್ರು ಹೈಕಮಾಂಡ್ ಮಾಡ್ಬೇಕು. ನಮ್ಮ ಲೆವೆಲ್ನಾಗ ಇದ್ರ ಲೆವೆಲ್ ಇಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ ಸುರ್ಜೇವಾಲಾ ಅಂತ ಹೇಳ್ಬಿಟ್ಟು, ಶಾಸಕರ ಅಭಿಪ್ರಾಯ ಅದನ್ನ ಸರ್ವೆ ಮಾಡ್ಯಾರ ಅಂತ ಏನು ಗೊತ್ತಾಗತ್ತೆ ನಿಮ್ಗೆ? ನಮ್ಮನ್ನು ಕರೆದಿದ್ರು, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೇಳಿದ್ರು, ಏನೇನ್ ಮಾಡಿರಿ, ಹೆಂಗ್ ಮಾಡಿರಿ, ಗ್ಯಾರಂಟಿ ಯೋಜನೆ ಹೆಂಗ್ ಯಾವ ರೀತಿ ಅನುಷ್ಠಾನ ಆಗಕತ್ತೈತಿ ಅಂತ ಕೇಳಿದ್ರು. ಮತ್ತೇನ ನಿಮ್ ಕ್ಷೇತ್ರದೊಳಗಾಗಲಿ ರಾಜ್ಯದೊಳಗೆ ಏನ್ ಬೇರೆ ಕೆಲಸ ಇಂತಿಂತ ಮಾಡ್ರಿ ಅಂತ ಹೇಳಿವಿ. ನಮ್ಗೇನು ಅಭಿವೃದ್ಧಿಗೆ ಅನುದಾನಕ್ಕೇನು ನಮ್ಗೇನು ಕೊರಿ ಇಲ್ಲ. ಎಲ್ಲಾ ರೀತಿಯಿಂದ ನಾವು ಕೆಲಸ ಮಾಡಕತ್ತೀವಿ. ಇಷ್ಟೆಲ್ಲ ನಮ್ಮ ಕ್ಷೇತ್ರಕ್ಕೆ ವರ್ಷಕ್ಕೆ 393 ಕೋಟಿ ಈ ಒಂದು ಭರವಸೆಯೊಳಗೆ ನಾವು ಖರ್ಚು ಮಾಡ್ತೇವೆ ನಮ್ಮ ಕ್ಷೇತ್ರಕ್ಕೆ ಒಂದಕ್ಕೆ. ಅದ್ರ ಜೊತೆಗೆ ನಾವು ಉಳಿದಿದ್ದೆಲ್ಲ ಅಭಿವೃದ್ಧಿ ಕೆಲಸನೂ ಕೂಡ ನಾವು ಮಾಡಕತ್ತೇವೆ. ಯಾವ್ದು ಕೂಡ ಕೆಲಸ ನಿಂತಿಲ್ಲ, ಎಲ್ಲವೂ ನಡೆದಾವ. ಸುಮ್ಮನೆ ಯಾರೋ ಒಬ್ರು ಏನಾರು ಹೇಳ್ತಾರ ಅಂದ್ರೆ ಅದು ನಾನು ಅಂಕರು ಒಪ್ಪೋದಿಲ್ಲ. ಈಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ. ಮೊನ್ನೆ ನಿಮ್ಮ ಕೋಳಿವಾಡ ಅವರು ಸಹ ಒಂದೊಂದ್ಸಲ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಹೇಳಿದ್ದಾರೆ. ನೋಡ್ರಿ, ಆಗ್ಬೇಕನ್ನೋರು ಬಾಳ ಅದಾರ. ನಿಮ್ಮ ಅಭಿಪ್ರಾಯ ಸರ್? ಅದೇನಿದ್ರೆ ಹೈಕಮಾಂಡ್ ನಿರ್ಣಯ ತಗೋಬೇಕು. ಸತೀಶ್ ಜಾರಕಿಹೊಳಿ ಅವರು ಒಂದ್ ರೀತಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಅರ್ಹತೆ ಐತಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಹತೆ ಐತಿ, ಡಾಕ್ಟರ್ ಪರಮೇಶ್ವರ್ಗೆ ಅರ್ಹತೆ ಐತಿ, ನನಗೂ ಅರ್ಹತೆ ಐತಿ. ಕೊಡಕ್ಕಾಗತ್ತೆ? ಅಲ್ಲ, ನೀವು ಸಿಎಂ ಎಲ್ಲಿ ಅವೆಲ್ಲ ಆಗದು ಕೈ ನಿಲ್ಕಿದ್ವು ಅವೆಲ್ಲ ಸುಮ್ಮನೆ ಅವ್ರವ್ರ ಅಪೇಕ್ಷೆ ಇರ್ತೈತಿ. ಅವ್ರಿಗೆ ಈಗೇನು ಹೇಳಿದ್ನಲ್ಲ, ಅವ್ರಿಗೆಲ್ಲರಿಗೂ ಅರ್ಹತೆ ಐತಿ, ಇಲ್ಲ ಅಂತ ನಾ ಹೇಳೋದಿಲ್ಲ. ಜಾರಕಿಹೊಳಿಗಾಗಲಿ, ಡಿ ಕೆ ಶಿವಕುಮಾರ್ಗಾಗಲಿ, ಪರಮೇಶ್ವರ್ಗಾಗಲಿ, ಯಾರು ಬಂದ್ರು ಏನ್ ಮಾಡೋದಿದ್ರು ಹೈಕಮಾಂಡ್ ಮಾಡ್ಬೇಕು.
ನಮ್ಮ ಶಾಸಕರ ಏನಾರ ಬದಲಾವಣೆ ಬಂದ ಸಂದರ್ಭ ಬಂತಂದ್ರ ನಮ್ಮ ಶಾಸಕರ ಅಭಿಪ್ರಾಯ ಕೇಳ್ತಾರೆ, ಅದ್ರ ಮ್ಯಾಗ ಹೈಕಮಾಂಡ್ ನಿರ್ಣಯ ತಗತೈತಿ. ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಎಂಪಿ ಆಗಿದ್ದಾರೆ. ವಿಶೇಷವಾಗಿ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಒಂದ್ ರೀತಿ ಅನುದಾನ ಏನಾದ್ರು ಬರ್ತಾ ಇದೆಯಾ ಹಾವೇರಿ ಜಿಲ್ಲೆಗೆ? ಅದನ್ನ ಅವ್ರನ್ನ ಕೇಳ್ಬೇಕು. ಈಗ 1 ವರ್ಷ ಆಗೈತೆ ಅವ್ರು, ಹಾಗೆ ಇಲ್ಲಿವರೆಗೆ ಇಲ್ಲೇ ರಾಜ್ಯ ಸರ್ಕಾರದಾಗಿದ್ರೆ ಈಗ ಹೊಸದಾಗಿ ಹೋಗ್ಯಾರ. ಈಗ ತಿಳ್ಕೊಂತಾರೆ. ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ನಿರೀಕ್ಷೆಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದಾರ? ಅಲ್ಲ, ಅನುದಾನ ಕೊಡ್ತೀನಿ ಅಂತ ಹೇಳಿದ್ರು. ಅನುದಾನ ನಾವು ಇನ್ನುವರೆಗೆ ಕೇಳಕ್ ಹೋಗಿಲ್ಲ. ಅವ್ರ ಆ ತರ ಭರವಸೆ ಕೊಟ್ಟಿಲ್ಲ. ಅವರು ಈ ಜಿಲ್ಲೆಯವರಾಗಿದ್ರಿಂದ, ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಅವ್ರಿಗೆ ಅಭಿಮಾನ ಇರ್ತೈತಿ. ಇವತ್ತೆಲ್ಲ ಕೆಲಸ ಚಲೋ ಮಾಡ್ತಾರ. ಅಗತ್ಯ ಬಿದ್ರೆ ಈ ಬಾರಿ ನೀವು ಸಹ ಏನಾದ್ರು ಸಂಪುಟ ಪುನರಚಿದ್ರೆ ನೀವು ಸಚಿವ ಸ್ಥಾನ ಕೇಳ್ತೀರಾ? ಕೇಳ್ತೇವೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಕೇಳಿದ್ರ ಈ ಬಗ್ಗೆ ಯಾವಾಗಾರು? ಇಲ್ಲ. ಇನ್ಮೇಲೆ ಕೇಳ್ತೀರಾ ಸರ್? ಕೇಳ್ತೇವೆ. ಓಕೆ. ಇವಿಷ್ಟು ವರ್ಷಕ್ಕೆ ಗೊತ್ತಾಯ್ತಲ್ಲ, ಮಾನ್ಯ ಬ್ಯಾಡಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವರಾಜ ಶಿವಣ್ಣನವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಬ್ಯಾಡಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.